ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಇಡ್ಲಿ ಮಾಡಿ ತೋರಿಸ್ತೀನಿ. ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದೀನಿ. ನನಗಂತೂ ಇಡ್ಲಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ತುಂಬ ಬಯಸ್ಕೊತಾ ಇದ್ದೆ. ತುಂಬ ಗಟ್ಟಿ ಆಗೋದು, ಇಲ್ಲಾಂದರೆ ಪಿಚ್ ಪಿಚಿ ಆಗೋದು, ಈ ಥರ ಎಲ್ಲ ಆಗ್ತಿತ್ತು. ನಾನು ಇವತ್ತಂತೂ ಸಖತ್ತಾಗಿ ಇಡ್ಲಿ ಮಾಡಿದ್ದೀನಿ. ಅದರಲ್ಲೂ ಬಾಳೆ ಎಲೆ ಹಾಕಿ ಮಾಡಿದ್ದೀನಿ. ಇದಕ್ಕೆ ಕಡುಬು ಅಂತಲೂ ಹೇಳ್ಬೋದು. ನನಗೆ ಬರ್ತಾ ಇರಲಿಲ್ಲ. ನಾನು ಹೇಗೆ ಮಾಡಿದೆ ಅಂದರೆ, ನನಗೊಬ್ಬರು ಹೇಳಿಕೊಟ್ರು ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂತ. ಯಾರು ಅಂತ ಹೇಳ್ತೀನಿ. ಹಾಗೆ ಅವ್ರದ್ದು ಚಾನಲ್ ಇದೆ, ಆ ಚಾನಲ್ ನೇಮು ಕೂಡ ಇಲ್ಲಿ ಸೈಡಲ್ಲಿ ಹಾಕ್ತೀನಿ. ಹಾಗೆ ನಾನಿಲ್ಲಿ ಅದು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಒಂದು 4 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಒಣಗಬೇಕು. ಇದು ಒಣಗಿದ ನಂತರ ನಾವು ಇದನ್ನು ಸ್ವಲ್ಪ ಅಂದರೆ ರವೆ ಥರ ಕಡಿ ಮಾಡ್ಕೋಬೇಕು. ಹಾಗೆ ನನಗಿದು ಹೇಳಿಕೊಟ್ಟವರು ಯಾರು ಗೊತ್ತಾ, ನಾಗು ಅಡುಗೆ ಅಂತ ಚಾನಲ್ ಇದೆ, ನಮ್ಮ ಕಡೆಯವರೇ. ಅವರು ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾರೆ. ಹಾಗೆ ಇಡ್ಲಿನೂ ಅವರು ಕೂಡ ಕಡುಬನ್ನು ಮಾಡಿದರು ಇದೇ ರೀತಿ. ಅವ್ರು ಮಾಡೋದನ್ನು ನಾನು ನೋಡ್ಕೊಂಡು ನಾನು ಕೂಡ ಟ್ರೈ ಮಾಡಿದೆ. ನನಗೂ ಕೂಡ ಇಡ್ಲಿ ತುಂಬಾ ಚೆನ್ನಾಗಿ ಬಂತು. ಏನು ಅಡುಗೆ ಅಂದರೆ ಇಡ್ಲಿ ಮಾಡಲಿಕ್ಕೆ ಬರಲ್ಲ ಅನ್ನೋರು ಕೂಡ ಇಡ್ಲಿಯನ್ನು ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಜಾಸ್ತಿ ಉದ್ದಿನಬೇಳೆನೂ ಬೇಡ, ಜಾಸ್ತಿ ಮೆಂತ್ಯನೂ ಬೇಡ, ಸ್ವಲ್ಪ ಇದ್ದರೆ ಸಾಕು. ಅಕ್ಕಿ ಒಂದು, ಸ್ವಲ್ಪ ಉದ್ದಿನಬೇಳೆ ಇದ್ದರೆ ನಾವು ಮನೆಯಲ್ಲಿ ಚೆನ್ನಾಗಿ ಮಲ್ಲಿಗೆ ಇಡ್ಲಿಯನ್ನು ಮಾಡ್ಕೋಬಹುದು. ಹಾಗೆ ನಾನಿಲ್ಲಿ ಮೆಂತ್ಯ ಮತ್ತು ಉದ್ದಿನಬೇಳೆ ಒಂದೆರಡೆರಡು ಈ ಲೋಟದಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆನೇ ಹಾಕಿದ್ದೀನಿ. ಉದ್ದಿನಬೇಳೆ ಅಷ್ಟು, ಹಾಗೆ ಮೆಂತ್ಯ ಅಷ್ಟು ನೆನೆಸಿ ಇಟ್ಬಿಟ್ಟಿದ್ದೀನಿ. ಹಾಗೆ ಇದನ್ನು ರುಬ್ಕೋಬೇಕು. ಇವಿಷ್ಟೇ ಬೇಕಾಗಿರೋದು. ಸೋಡಾನೂ ಬೇಡ, ಏನೂ ಬೇಡ, ಆಯಿತಾ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಅವ್ರದ್ದು ಚಾನಲ್ಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ನಾನಾ ರೀತಿಯ ಅಡುಗೆಗಳನ್ನು ಮಾಡ್ತಾರೆ. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಹೆಲ್ದಿಯಾಗೂ ಇರುತ್ತೆ, ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಅಡುಗೆ ಮಾಡೋದು, ನಾನಾ ರೀತಿಯ ಅಡುಗೆಯನ್ನು ನಾವು ಡಿಫ್ರೆಂಟಾಗಿ ಕಲಿಬೋದು. ತುಂಬ ಚೆನ್ನಾಗಿರುತ್ತೆ. ಅವ್ರ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ, ಆಯಿತಾ. ನಾನಂತೂ ಅವ್ರದ್ದು ವಿಡಿಯೋ ನೋಡ್ತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಕೆಲವೊಂದು ಟಿಪ್ಸು ಬರುತ್ತೆ ಅವ್ರದ್ದು ವಿಡಿಯೋದಲ್ಲಿ. ಹಾಗಾಗಿ ನಾನು ಅವರು ಹೇಳ್ಕೊಟ್ಟ ಅವ್ರದ್ದು ವಿಡಿಯೋ ನೋಡಿಕೊಂಡು ನಾನು ಕೂಡ ಇಡ್ಲಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ರವೆ ಆಯಿತು. ಇದನ್ನು ಹೀಗೆ ಜರಡಿ ಹಿಡ್ಕೋಬೇಕು. ನೈಸ್ ಹಿಟ್ಟನ್ನು ತೆಗಿಬೇಕು. ಒಂದು ಸ್ವಲ್ಪ ಬರುತ್ತೆ ಅಷ್ಟೇ ನೈಸ್ ಹಿಟ್ಟು. ಅದನ್ನು ತೆಗೆದಿಟ್ಕೊಂಡ್ರೆ ನಾವು ಏನಾದರೂ ರೊಟ್ಟಿ ಮಾಡಲಿಕ್ಕೂ ಬರುತ್ತೆ. ಹಾಗೆ ಇದು ನೋಡಿ, ಎಲ್ಲ ಸೇರಿಸಿ ಇಟ್ಕೊಂಡಿದ್ದೀನಿ. ಇಷ್ಟಾಯಿತು. ಹಾಗೆ ಇದನ್ನು ರುಬ್ಕೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಮೆಂತ್ಯವನ್ನು ಸ್ವಲ್ಪ ಸ್ವಲ್ಪ ಹಾಕಿರೋದು ನೈಸಾಗಿ ರುಬ್ಕೋಬೇಕು. ಹಾಗೆ ಒಂದು ತೋಪಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ. ಸ್ವಲ್ಪ ಅಂದರೆ ಒಂದು ಉದ್ದ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಇಟ್ಟಿದ್ದೀನಿ. ಇದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಅದೇ ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ದೀನಿ ಅಲ್ವಾ, ಅದನ್ನೇ ಹಾಕ್ತಾಯಿದ್ದೀನಿ. ಅಂದರೆ ತರಿ ಇರೋದು. ಚೆನ್ನಾಗಿ ಕುದಿಸಬೇಕು, ಸಣ್ಣ ಫ್ಲೇಮಲ್ಲಿ ಕುದಿಸಬೇಕು. ಇದು ಒಂದು ರೀತಿ ಗಂಜಿ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು ಇಡ್ಲಿ ದೋಸೆ ಮಾಡುವವರಿಗೆ. ನಾನು ದೋಸೆನೂ ಕೂಡ ಮಾಡಿದ್ದೀನಿ. ಈ ವಿಡಿಯೋ ನಾನು ತುಂಬ ದಿನ ಇತ್ತು ವಿಡಿಯೋ ಮಾಡಿ ಇಟ್ಕೊಂಡಿರೋದು. ಅದರ ನಂತರ ನಾನು ದೋಸೆ ನಾನಾ ರೀತಿಲಿ ಮಾಡಿದ್ದೀನಿ, ಇಡ್ಲಿನೂ ತುಂಬ ರೀತಿಲೂ ಮಾಡಿದ್ದೀನಿ. ಕೊಟ್ಟೆ ಹಾಕಿ ಮಾಡೋದೊಂದೇ ಅಲ್ಲ, ಅಂದರೆ ಅವರು ನಾಗೋಸಿಸವರು ಮಾಡಿರೋದು ಕಡುಬು ಅಂತ ಮಾಡಿದರು, ಬಾಳೆ ಎಲೆ ಬಳಸಿ. ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ಇವತ್ತು. ಹಾಗೆ ನಾನು ಪ್ಲೇಟ್ ಇಡ್ಲಿನೂ ಕೂಡ ಮಾಡಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನಾನಂತೂ ಮನೆಯಲ್ಲಿ ಇಡ್ಲಿ ಮಾಡಲಿಕ್ಕೆ ಬರ್ದೇ ತುಂಬಾ ಬಯಸ್ಕೊಂಡಿದ್ದೀನಿ ಎಲ್ಲರ ಹತ್ರನೂ. ಏನು ಗಟ್ಟಿ ಆಗೋದು, ಇಲ್ಲಾಂದರೆ ಸ್ಮೂತಾಗಿ ಬರೋದು, ನಾನಾ ರೀತಿಯಲ್ಲಿ ಆಗ್ತಾಯಿತ್ತು. ತಿನ್ನಲಿಕ್ಕೂ ಕೂಡ ಬರ್ತಾ ಇರಲಿಲ್ಲ. ನೋಡಿದ್ದು ಸಣ್ಣ ಫ್ಲೇಮಲ್ಲಿ ಕುದೀತಾ ಇದೆ. ಎಷ್ಟು ಕುದಿಸ್ಕೋಬೇಕು, ಸ್ವಲ್ಪ ಗಟ್ಟಿನೂ ಕೂಡ ಮಾಡ್ಕೋಬಹುದು, ಆಯಿತಾ. ನೋಡಿ, ತಂಡಾಯಿತು. ತಂಡಾದ ನಂತರ ನಾನು ಇದನ್ನು ಅಂದರೆ ಉದ್ದಿನಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಅಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಬಿಸಿ ಇದ್ದಾಗಲೇ, ಅಂದರೆ ಸ್ವಲ್ಪ ತಂಡಾಗಬೇಕು ಅಷ್ಟೇ, ಜಸ್ಟ್ ತಂಡಾದರೆ ಸಾಕು. ಆವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಾವು ಅದನ್ನು ಹಿಟ್ಟು ಬಿಸಿ ನೀರಲ್ಲಿ ಹಿಟ್ಟು ಹಾಕಿದ್ದೀವಿ ಅಲ್ವ, ಅದನ್ನು ಗಂಜಿ ರೂಪದಲ್ಲಿ ಮಾಡ್ಕೋಬೇಕು. ಅಂದರೆ ಅದನ್ನು ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು, ಸ್ವಲ್ಪ ಅಂದರೆ ಹದ ಇರಬೇಕು ಅಷ್ಟೇ, ತುಂಬ ನೀರು ಮಾಡ್ಕೋಬಾರ್ದು.
ಆ ಥರ ಮಾಡಿಕೊಂಡು ಕಲಿಸ್ಬೇಕು. ಈಗ ನಾನು ಹಿಟ್ಟನ್ನು ಹಾಕ್ತೀನಿ. ನಾನು ಎಷ್ಟು ಹಿಟ್ಟು ಇಟ್ಟಿದ್ದೀನಿ ತಗೊಂಡಿದ್ದೀನಿ ಅಲ್ವಾ, 4 ಲೋಟ ತಗೊಂಡಿದ್ದೀನಿ. ಉದ್ದಿನ ಬೇಳೆ ನೋಡಿದ್ದೀರಿ ಅಲ್ವಾ, ಒಂದು ಸ್ವಲ್ಪನೇ ತಗೊಂಡಿರೋದು. ಇದಕ್ಕೆ ನಾನು ಹಾಕ್ತೀನಿ, ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ತೀನಿ. ಮತ್ತು ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಅಂದರೆ ಚೆನ್ನಾಗಿ ಒಂದು ಹದದಲ್ಲಿ ಇಟ್ಕೋಬೇಕು ಹಿಟ್ಟನ್ನು. ನೋಡಿ, ಇದಕ್ಕೆ ನಾನು ಅನ್ನನೂ ಹಾಕಿಲ್ಲ, ಸೋಡಾನೂ ಹಾಕಲ್ಲ, ಏನೂ ಹಾಕಲ್ಲ. ಸಿಂಪಲ್ಲಾಗಿ ನಾವು ಮಲ್ಲಿಗೆ ಇಡ್ಲಿಯನ್ನು ಮಾಡ್ಕೋಬೋದು. ತುಂಬ ಸ್ಮೂತಾಗಿರುತ್ತೆ, ನೋಡಿದರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಇದನ್ನು ಮುಚ್ಚಿಡ್ತೀನಿ. ಹಾಗೆ ಮುಚ್ಚಿಟ್ಟು ಬೆಳಿಗ್ಗೆ ನೋಡಿ ಯಾವ ರೀತಿ ಆಗಿದೆ ಅಂತ, ಉಬ್ಕೊಂಡಿದೆ ಅಲ್ವ ಹಿಟ್ಟು. ನಾವು ರಾತ್ರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂದರೆ ಎಲ್ಲ ಅದು ತೊಗೋಬೇಕು, ಅಂದರೆ ಎಲ್ಲ ಸೇರ್ಕೋಬೇಕು. ಆ ರೀತಿ ಮಿಕ್ಸ್ ಕೊಡಬೇಕು. ಉಪ್ಪೇನೂ ಹಾಕಬಾರ್ದು, ಬೆಳಿಗ್ಗೆ ನಾವು ಉಪ್ಪನ್ನು ಹಾಕಬೇಕು. ನೋಡಿ, ಹಿಟ್ಟು ಉಬ್ಕೊಂಡಿದೆ. ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇಡ್ಲಿಯನ್ನು ರೆಡಿ ಮಾಡ್ಬೋದು. ಒಂದು 10ರಿಂದ 15 ನಿಮಿಷ ಬಿಟ್ಟಿಡಬೇಕು. ಅದು ಉಪ್ಪೆಲ್ಲ ಕರಗಬೇಕಲ್ವ, ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇನ್ನು ಅದು ಒಂದು 10 ನಿಮಿಷ ಆದಮೇಲೆ ಉಪ್ಪೆಲ್ಲ ಕರಗಿರುತ್ತೆ, ಇನ್ನೂ ಬರುತ್ತೆ ಹಿಟ್ಟು. ಮತ್ತು ಇಡ್ಲಿ ಬೇಯುವಾಗಲೂ ಕೂಡ ಉಬ್ಕೊಂಡು ಬಂದುಬಿಡತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ತೀನಿ. ನಾನು ಈ ಇಡ್ಲಿ ಪಾತ್ರೆಯಿಂದ ಮಾಡ್ತಾಯಿದ್ದೀನಿ, ಇದರಿಂದ ಬೇಗ ಆಗುತ್ತೆ. ಹಾಗೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಇದ್ರ ಮೇಲೆ ಈಗ ನಾನು ರೆಡಿ ಮಾಡ್ತೀನಿ, ಕಡುಬನ್ನು ರೆಡಿ ಮಾಡ್ತೀನಿ. ನೋಡಿ, ಇಲ್ಲಿ ಒಂದು 3 ಡಬ್ಬ ತಗೊಂಡಿದ್ದೀನಿ, ಚಿಕ್ಕದು. ಹಾಗೆ ಬಾಳೆ ಎಲೆಯನ್ನು ಚಿಕ್ಕದ್ದು ಕಟ್ ಮಾಡಿ ತಂದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬಾಳೆ ಎಲೆ ಹಾಕ್ತೀನಿ ಈ ಡಬ್ಬಕ್ಕೆ. ನಮಗೆ ಇದು ಏನಾಗುತ್ತೆ ಗೊತ್ತಾ, ನಾವು ಕಡುಬು ಮಾಡುವಾಗ ಒಂದೊಂದು ದೊಡ್ಡ ದೊಡ್ಡ ಎಲೆ ಬೇಕಾಗತ್ತೆ. ಅದು ಎಲೆ ತಂದು ಅದನ್ನು ಕಡುಬು ಮಾಡೋ ರೀತಿ ಎಲೆ ಕಟ್ಟಬೇಕಾಗತ್ತೆ. ಇದಾದರೆ ಏನೂ ಕಿರಿಕಿರಿನೇ ಇಲ್ಲ. ನಮಗೆ ಒಂದು ಡಬ್ಬದಲ್ಲಿ ಈ ಥರ ಬಾಳೆ ಎಲೆ ಹಾಕಿದರೆ ಆಯಿತು, ಅದು ಸರಿ ಕೂತ್ಕೊಬಿಡುತ್ತೆ. ತಳದಲ್ಲಿ ಮೊದಲೇ ಎಣ್ಣೆಯನ್ನು ಒರೆಸ್ಕೋಬೇಕು, ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಒರೆಸಿ ಇಟ್ಕೋಬೇಕು. ನಂತರ ಈ ಥರ ಎಲೆಯನ್ನು ಸರಿಯಾಗಿ ಹಾಕಬೇಕು. ನೋಡಿ, 4 ಡಬ್ಬ ಇಟ್ಟಿದ್ದೀನಿ. ಈಗ ಹಿಟ್ಟನ್ನು ಹಾಕ್ತೀನಿ, ಸ್ವಲ್ಪ ಸ್ವಲ್ಪ, ಅಂದರೆ ಅರ್ಧಕ್ಕೆ ಬರ್ಬೋದು ಅಷ್ಟು ಹಿಟ್ಟನ್ನು ಹಾಕಬೇಕು. ಚಿಕ್ಕದಿದೆ ಅಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಈ ಸ್ವಲ್ಪ ದೊಡ್ಡದಿದೆ ನೋಡಿ, ಅದಕ್ಕೆ ಅರ್ಧಕ್ಕಿಂತ ಕಡಿಮೆ ಇರಬೇಕು, ಅಂದರೆ ಬೇಯಬೇಕಲ್ವ ಅದು. ಹಾಗಾಗಿ ಒಂದೇ ಸೈಜಿಂದು ಡಬ್ಬ ಇದ್ದರೆ ಚೆನ್ನಾಗಿರುತ್ತೆ. ಇದು 2 ಒಂದು ಸೈಜಿದೆ, ಒಂದು ದೊಡ್ಡದಿದೆ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ತೀನಿ. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ. ಈ ಹದದಲ್ಲಿ ಇರಬೇಕು, ತುಂಬ ನೀರು ಆಗಿರಬಾರ್ದು, ತುಂಬ ಗಟ್ಟಿನೂ ಆಗಿರಬಾರ್ದು. ಆಯಿತು ನೋಡಿ, ಅರ್ಧ ಆಯಿತು, ಅರ್ಧಕ್ಕೆ ಬಂದಿದೆ ಡಬ್ಬದಲ್ಲಿ. ಇನ್ನೊಂದು ಡಬ್ಬದಲ್ಲಿ ಹಾಕ್ತೀನಿ. ಚೆನ್ನಾಗಿರುತ್ತೆ ಗೊತ್ತಾ, ನಾವು ಕೊಟ್ಟೆ ರೊಟ್ಟಿ ಮಾಡಿದಾಗ ಎಲೆ ಸುತ್ಕೊಂಡಿರುತ್ತೆ ಅಲ್ವಾ, ಆ ಥರ ಕೊಟ್ಟೆ ರೊಟ್ಟಿ ಕಂಡ ಹಾಗೆ ಆಗುತ್ತೆ. ಟೇಸ್ಟು ಕೂಡ ಹಾಗೇ ಇರುತ್ತೆ. ಈಗ ಇದನ್ನು 2 ಡಬ್ಬಕ್ಕೆ ಹಾಕ್ತೀನಿ. ಇನ್ನೊಂದು ದೊಡ್ಡ ಡಬ್ಬ ಇದೆ, ಅದಕ್ಕೂ ಕೂಡ ಹಾಕಬೇಕು. ಬಾಳೆ ಎಲೆ ಅಂತೂ ಹಾಕಿದರೆ ತುಂಬಾ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನನಗೆ ನಾಗಸೆಸ್ ಅಡುಗೆದು ರೆಸಿಪಿ ನೋಡಿದೆ ಮೊನ್ನೆ, ಇಡ್ಲಿದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ. ನಾನು ಕೂಡ ಟ್ರೈ ಮಾಡಿದೆ, ನನಗೂ ಕೂಡ ಫಸ್ಟ್ ದಿನವೇ ಒಳ್ಳೆ ರಿಸಲ್ಟ್ ಸಿಕ್ಕಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನೋಡಿ, ಹಿಟ್ಟು ಆಯಿತು. ನಾನು ಇದರಲ್ಲೂ ಹಾಕಿದ್ದೀನಿ, ನೋಡ್ತೀನಿ. ಮತ್ತು ಇದಕ್ಕೆ ಹಿಡಿದ್ರೆ ಇದರಲ್ಲೇ ಹಾಕ್ಬಿಡ್ತೀನಿ. ಹಾಗೆ ಒಂದೊಂದೇ ಇಡ್ತೀನಿ ಡಬ್ಬನ. 3 ಆಯಿತು. ಇನ್ನೂ ಒಂದು ಅಗಲದಿದೆ ಅಲ್ವ, ಅದು ಹಿಡಿಯಲ್ಲ. ಈಗ ನಾನು ಅದ್ರದ್ದು ಹಿಟ್ಟು ತೆಗೆದು ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಖಾಲಿ ಮಾಡ್ತೀನಿ. ಆ ಥರ ಮಾಡ್ಬೋದು. ಮುಚ್ಚಿ ಬೇಯಿಸ್ತೀನಿ ಆಯಿತಾ. ಇದೊಂದು 15-20 ನಿಮಿಷ ಬೇಕು. ದೊಡ್ಡ ಫ್ಲೇಮಲ್ಲಿ ಇಟ್ಕೋಬೇಕು, ದೊಡ್ಡ ಫ್ಲೇಮು ಇಡಲೇಬೇಕು. ನೋಡಿ, ಈಗ ಬೆಂದ್ಕೊಬಿಟ್ಟಿದೆ ಇಡ್ಲಿ. ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ತಿನ್ನುವಾಗಲೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಇರುತ್ತೆ.
ಹಾಗೆ ಇದನ್ನು ನಾನು ಈಗ ತೆಗಿತೀನಿ. ಈಗ ಉಲ್ಟ ಮಾಡಿ ಇಟ್ಕೋಬೇಕು. ಒಂದು ಸ್ಪೂನಿಂದ ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ಬೇಕು, ಅದು ಬಂದುಬಿಡತ್ತೆ. ನೋಡಿ ಹೇಗಾಗಿದೆ ಅಲ್ವಾ, ಕಡುಬು ಬಾಳೆ ಎಲೆಯಲ್ಲಿ ನಾವು ಕಟ್ ಮಾಡ್ತೀವಿ ಅಲ್ವಾ, ಅದೇ ಥರ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ ಹೆಂಗೆ ಬಂದಿದೆ ಅಲ್ವಾ ಕಡುಬು. ಒಂದು ಇಡ್ಲಿ ತೋರಿಸ್ತಾ ಇದ್ದೀನಿ, ಎಷ್ಟು ಸ್ಮೂತಾಗಿದೆ ನೋಡಿ. ನಾವು ಇದೇ ಥರ ಪ್ಲೇಟ್ ಇಡ್ಲಿನೂ ಕೂಡ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಗೊತ್ತಾ. ನನಗೆ ಇಡ್ಲಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದಿದ್ದಾರೆ. ನಾನು ಹೇಳಿದ್ದೀನಿ, ನಾಗೋಸಿಸ್ ಅವರು ಮಾಡಿದ್ದು, ಅವರು ಮಾಡಿರೋದನ್ನು ನೋಡಿ ನಾನು ಮಾಡಿದ್ದು ಅಂತ. ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂದರು. ನಾನು ಇಡ್ಲಿ ಮಾಡಿದರೆ ಕಲ್ಲು ಥರ ಆಗ್ತಿತ್ತು, ಇಲ್ಲಾಂದರೆ ಮೆತ್ತಗಾಗ್ತಿತ್ತು. ನೋಡಿ ನಾನು ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ಚಟ್ನಿ ಜೊತೆ ಇಡ್ಲಿ ಸಖತ್ತಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಇನ್ನೊಂದು ರೀತಿ ಇಡ್ಲಿನೂ ಮಾಡಿದ್ದೀನಿ ನೋಡಿ, ಪ್ಲೇಟ್ ಇಡ್ಲಿ. ಇದು ಬಾಕ್ಸ್ ಇಡ್ಲಿ ಅಂತಲೂ ಹೇಳ್ತಾರೆ, ಪ್ಲೇಟ್ ಇಡ್ಲಿನೂ ಅಂತ ಹೇಳ್ತೀವಿ. ಅಂದರೆ ಇದು ಬಾಕ್ಸ್ ಥರ ಇಡ್ಲಿ ಪಾತ್ರೆ ಇರುತ್ತೆ ಅಲ್ವ, ನಾವು ಬಾಕ್ಸ್ ಇಡ್ಲಿ ಅಂತೀವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಮಲ್ಲಿಗೆ ಹೂ ಥರ ಬಂದಿದೆ. ನಾನು ಅದೇ ಥರ ಹಿಟ್ಟನ್ನು ರೆಡಿ ಮಾಡಿರೋದು. ಚೆನ್ನಾಗಿ ಬಂದಿದೆ ಅಲ್ವಾ, ನೋಡಿ ನೀವೇ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಅಂಟಲ್ಲ, ಹಾಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕೆ.